ನಾವು ಈಗ ಬಾಹ್ಯಾಕಾಶದಲ್ಲಿದ್ದು ನಮ್ಮ ಗ್ಯಾಲಕ್ಸಿಯಲ್ಲಿರುವ ಕ್ಷೀರಪಥವನ್ನು ವೀಕ್ಷಿಸುತ್ತಿದ್ದೇವೆ. ಆ ಕ್ಷೀರಪಥದಲ್ಲಿ ಒಂದು ಪ್ರಕಾಶಮಾನವಾದ ಸ್ಥಳವನ್ನು ನೋಡಿ. ಅದು ನಮ್ಮ ಸೌರವ್ಯೂಹ. ಹತ್ತಿರ ಹೋಗಿ ನೋಡೋಣ. ಸೌರವ್ಯೂಹದಲ್ಲಿ 8 ಪ್ರಮುಖ ಗ್ರಹಗಳಿವೆ. ಈ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಸೂರ್ಯ ಎಲ್ಲಾ ಗ್ರಹಗಳಿಗೆ ಬೆಳಕು ಮತ್ತು ಶಕ್ತಿಯ ಮೂಲ. ಅವುಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಬುಧ, ಸೂರ್ಯನಿಗೆ ಹತ್ತಿರವಿರುವ ಗ್ರಹ. ಭೂಮಿಯ ಮೇಲಿನ 88 ದಿನಗಳು ಬುಧ ಗ್ರಹದಲ್ಲಿ 1 ವರ್ಷಕ್ಕೆ ಸಮಾನ. ಶುಕ್ರ, ಇದು ಅತ್ಯಂತ ಬಿಸಿಯಾದ ಗ್ರಹವಾಗಿದೆ, ಏಕೆಂದರೆ ಗ್ರಹದ ಮೇಲಿನ ದಪ್ಪ ಇಂಗಾಲದ ಡೈಆಕ್ಸೈಡ್ ವಾತಾವರಣವು ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಭೂಮಿ, ನಾವು ಜೀವಿಸುವ ಗ್ರಹ. ಜೀವರಾಶಿಗಳಿಗೆ ಜೀವನ ಮಾಡಲು ಪರಿಪೂರ್ಣ ಹವಾಮಾನ ಮತ್ತು ನೀರನ್ನು ಹೊಂದಿರುವ ಏಕೈಕ ಗ್ರಹ. ಜೊತೆಗೆ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಮಂಗಳ, ಕೆಂಪು ಗ್ರಹ ಎಂದು ಕರೆಯಲ್ಪಡುವ ಮಂಗಳವು ಶೀತ, ಧೂಳಿನ ಜಗತ್ತು. ಅದರ ಮಣ್ಣಿನಲ್ಲಿರುವ ಕಬ್ಬಿಣದ ಕಾರಣದಿಂದಾಗಿ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ. ಗುರು, ಗುರುವು ನಮ್ಮ ಸೌರವ್ಯೂಹದ ಅತಿದೊಡ್ಡ ಗ್ರಹವಾಗಿದೆ ಮತ್ತು ಅನಿಲದಿಂದ ಮಾಡಿದ ವರ್ಣರಂಜಿತ ಪಟ್ಟೆಗಳನ್ನು ಹೊಂದಿದೆ. ಇದು ಗೆಲಿಲಿಯನ್ ಮೂನ್ಸ್ ಎಂದು ಕರೆಯಲ್ಪಡುವ 4 ದೊಡ್ಡ ಚಂದ್ರಗಳನ್ನು ಹೊಂದಿದೆ. ಇದರ ದಿನಗಳು ಅತ್ಯಂತ ಚಿಕ್ಕದಾಗಿದೆ, 10 ಗಂಟೆಗಳಿಗಿಂತ ಕಡಿಮೆ. ಶನಿ ಗ್ರಹ, ಶನಿಯು ಒಂದು ದೈತ್ಯ ಗ್ರಹವಾಗಿದೆ. ಇದರ ಸುತ್ತ ಇರುವ ಐಸ್ ಮತ್ತು ಧೂಳಿನಿಂದ ಕೂಡಿದ ಅದ್ಭುತ ಉಂಗುರಗಳಿಗೆ ಹೆಸರುವಾಸಿಯಾಗಿದೆ. ಶನಿ ಗ್ರಹಕ್ಕೆ ಬೃಹತ್ ಟೈಟಾನ್ ಸೇರಿದಂತೆ 150ಕ್ಕೂ ಹೆಚ್ಚು ಚಂದ್ರಗಳಿವೆ. ಶನಿಯು ಸೂರ್ಯನನ್ನು ಸುತ್ತಲೂ ಸುಮಾರು 29.5 ಭೂಮಿಯ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಯುರೇನಸ್ ನೀಲಿ ಹಸಿರು ಗ್ರಹವಾಗಿದ್ದು ಅದು ತನ್ನ ಬದಿಯಲ್ಲಿ ತಿರುಗುತ್ತದೆ ಮತ್ತು ತೆಳ್ಳನೆಯ ಉಂಗುರಗಳನ್ನು ಹೊಂದಿದೆ. ಇದು ಅತ್ಯಂತ ಶೀತಮಯ ಗ್ರಹವಾಗಿದ್ದು ಕನಿಷ್ಠ ವಾತಾವರಣದ ಉಷ್ಣತೆಯು ಸುಮಾರು 224 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತದೆ. ಇದು ಸೌರವ್ಯೂಹದ ಅತ್ಯಂತ ಶೀತ ಗ್ರಹಗಳಲ್ಲಿ ಒಂದಾಗಿದೆ. ನೆಪ್ಚೂನ್ ಅತಿಯಾಗಿ ಗಾಳಿ ಬೀಸುವ ನೀಲಿ ಬಣ್ಣದ ಗ್ರಹ. ಅದರ ತಂಪಾದ ಹಿಮಾವೃತ ವಾತಾವರಣದಿಂದಾಗಿ ಇದನ್ನು ಐಸ್ ಜೈಂಟ್ ಎಂದು ಕರೆಯಲಾಗುತ್ತದೆ. ಇದು ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ. ಸೂರ್ಯನ ಸುತ್ತ ಒಂದು ಕಕ್ಷೆಯನ್ನು ಪೂರ್ಣಗೊಳಿಸಲು ಇದು ಸುಮಾರು 165 ಭೂಮಿಯ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಪ್ಲೂಟೋವನ್ನು 9ನೇ ಗ್ರಹವೆಂದು ಪರಿಗಣಿಸಲಾಗಿದೆ, ಆದರೆ ಈಗ ಅದನ್ನು ಕುಬ್ಜ ಗ್ರಹ ಎಂದು ವರ್ಗೀಕರಿಸಲಾಗಿದೆ. ನೈಸರ್ಗಿಕ ಉಪಗ್ರಹ ಚಂದ್ರ, ಗುರು ಮತ್ತು ಶನಿಯಂತಹ ಕೆಲವು ಗ್ರಹಗಳು ಡಜನ್ಗಟ್ಟಲೆ ಉಪಗ್ರಹಗಳನ್ನು ಹೊಂದಿವೆ. ಗುರುವಿನ ಚಂದ್ರ ಗ್ಯಾನಿಮೀಡ್ ಬುಧ ಗ್ರಹಕ್ಕಿಂತ ದೊಡ್ಡದಾಗಿದೆ. ಈಗ ತಿಳಿದಿರುವ ವಿಷಯದ ಬಗ್ಗೆ ನಿಮಗೆ ಎಷ್ಟು ತಿಳಿದಿದೆ ಎಂದು ಕ್ವಿಜ್ ಮೂಲಕ ತಿಳಿಯಲು ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಅನ್ನು ಒತ್ತಿ. ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಬ್ರರಿ.